ಸೊ ಇದು ನನ್ನ ಬಿಫೋರ್ ಹೇರ್ಸ್. ನನ್ನ ಹೇರ್ಸ್ ವಾಸ್ ಡ್ಯಾಮೇಜ್, ಫ್ರಿಝಿ, ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಲೆಂತ್ ಇದೆ, ಬಟ್ ಆದರೆ ವಾಲ್ಯೂಮ್ ಒಂಚೂರು ಇಲ್ಲ. ಆ್ಯಂಡ್ ದಿಸ್ ಈಸ್ ಮೈ ಹೇರ್ ನೌ. ದಿಸ್ ಇಸ್ ಟೇಕನ್ ಅ ಲಾಂಗ್ ಟ್ರಾನ್ಸ್ಫರ್ಮೇಷನ್. ತುಂಬ ಜಾಸ್ತಿ ರಿಸರ್ಚ್ ಮಾಡಿ ಬಾಯ್ಲ್ ಡೌನ್ ಮೈ ಹೇರ್ ಕೇರ್ ಟು ವೆರಿ ಸಿಂಪಲ್ ರೋಟೀನ್ಸ್. ಸೊ ಇವತ್ತು ನನ್ನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ಐ ಟ್ರಸ್ಟ್ ಆನ್ ಮೈ ಹೇರ್ ಗ್ರೋತ್ ಈಸ್ ಮೈ ಆಯಿಲ್. ಸೊ ಅದನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ 10th ಸ್ಟ್ಯಾಂಡರ್ಡ್ ಆದಮೇಲೆ ನನ್ನ ಹೇರ್ ಹೆಲ್ತ್ ಕಂಪ್ಲೀಟಾಗಿ ಹಾಳಾಗಿತ್ತು. ಒಂದು ಬಿಕಾಸ್ ನಾನು ಮೇಕಪ್ ಆರ್ಟಿಸ್ಟ್ರಿ ಕ್ಲಾಸ್ ಮಾಡುವಾಗ ಸಿಕ್ಕಾಬಟ್ಟೆ ಹೀಟ್ ಯೂಸ್ ಮಾಡಿದ್ದೆ ಈ ಹೇರ್ಸ್ ಮೇಲೆ ಫಾರ್ ಡೈಲಿ ಪ್ರಾಕ್ಟೀಸ್ ಆ್ಯಂಡ್ ಸ್ಟಾಫ್. ಆವಾಗ ನನ್ನ ಹೇರ್ಸ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಯಿತು. ಅದ್ರ ಜೊತೆಗೆ ಎಕ್ಸಾಮ್ ಸ್ಟ್ರೆಸ್ ಆ್ಯಂಡ್ ಎವ್ರಿಥಿಂಗ್ ಓದ್ತಾನೆ ಹೇರ್ ಹೆಲ್ತ್ ಮೇಲೆ ಎಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ದ್ಯಾಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಅಬೌಟ್ ಹೇರ್ ಕೇರ್ ರೋಟೀನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ನನ್ನ ಹೇರ್ ಕೇರ್ ರೋಟೀನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಯಿಲಿಂಗ್. ಸೊ ಇವತ್ತು ನಾವು ನಮ್ಮ ಹೇರ್ ಗ್ರೋತ್ ಆಯಿಲ್, ಸೊ ಇದು ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಸ್ನ ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ಬಿಕಾಸ್ ಆಫ್ ದಿಸ್ ಒನ್ ಪರ್ಟಿಕ್ಯುಲರ್ ರೋಟೀನ್ ನನ್ನ ಹೇರ್ ಹೆಲ್ತ್ ಹ್ಯಾಸ್ ಬಿನ್ ವೆರಿ ವೆರಿ ಗುಡ್. ಸೊ ಹೇಗೆ ಮಾಡೋದು, ಏನೇನು ಯೂಸ್ ಮಾಡ್ತೀನಿ, ಪ್ರತಿಯೊಂದು ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್. ಈ ಹೇರ್ ಆಯಿಲ್ ರಿಸಲ್ಟ್ ನನಗಷ್ಟೇ ಅಲ್ಲ, ನನ್ನ ಮನೇಲಿ ಎಲ್ಲರೂ ಇದೇ ಹೇರ್ ಆಯಿಲ್ ಯೂಸ್ ಮಾಡೋದು, ನಾನು ಮಾಡೋ ಹೇರ್ ಆಯಿಲೇ. ಸೊ ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ, ಎವ್ರಿಬಡಿ ಯೂಸಸ್ ದಿಸ್ ಪರ್ಟಿಕ್ಯುಲರ್ ಹೇರ್ ಆಯಿಲ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಇದು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಇಂಗ್ರೀಡಿಯೆಂಟ್ಸ್. ನನ್ನ ಫಸ್ಟ್ ಇಂಗ್ರೀಡಿಯೆಂಟ್ ಇಸ್ ರೋಸ್ಮೆರೀಸ್, ಆ್ಯಂಡ್ ಇದು ಬಂದು ಹೈಬಿಸ್ಕಸ್ ಲೀವ್ಸ್, ಇದು ಹೈಬಿಸ್ಕಸ್ ಫ್ಲವರ್. ಸೊ ಈ ಫ್ಲವರಲ್ಲಿ ನೀವು ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಏನಂದರೆ ಇದರಲ್ಲಿ ಸಣ್ಣ ಸಣ್ಣ ಗ್ರ್ಯಾನ್ಯೂಲ್ಸ್ ಇರುತ್ತಲ್ಲ, ಅದನ್ನು ತೆಕ್ಕೋಬೇಕು, ಫುಲ್ ಡ್ರೈ ಮಾಡಬೇಕು. ಆ್ಯಂಡ್ ಇದು ಬಂದು ಮೇಥಿ ಸೀಡ್ಸ್, ಆ್ಯಂಡ್ ಇದು ಕರಿ ಲೀವ್ಸ್, ಇದು ರೋಸ್ಮೆರಿ. ಸೊ ಇದ್ರ ಜೊತೆಗೆ ಅಗೇನ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಬಂದು ಕಲಾಂಜಿ ಸೀಡ್ಸ್ ಅಂತ ಹೇಳ್ತಾರೆ, ಇದನ್ನು ಆನಿಯನ್ ಸೀಡ್ಸ್ ಅಂತ ಕೂಡ ಹೇಳ್ತಾರೆ. ಅಗೇನ್ ದಿಸ್ ಇಸ್ ವೆರಿ ವೆರಿ ಗುಡ್ ಫಾರ್ ಯುವರ್ ಹೇರ್ ಗ್ರೋ. 10-15 ಕ್ಲೋವ್. ಸೊ ಇದೆಲ್ಲ ನಮ್ಮ ರಾ ಇಂಗ್ರೀಡಿಯೆಂಟ್ಸ್ ಆಗಿತ್ತು. ಸೊ ಕಮಿಂಗ್ ಟು ಆಯಿಲ್, ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ, ಅಂದರೆ ಹರಳೆಣ್ಣೆ. ಆ್ಯಂಡ್ ಇದು ಬಂದು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್. ಸೊ ನೀವು ಟೀ ಟ್ರೀ ಆಯಿಲ್ ಅಂತ ಕೇಳಿದ್ರೆ ಶಾಪಲ್ಲಿ ಸಿಗುತ್ತೆ. ನಾನು ಇದನ್ನು ಪರ್ಟಿಕ್ಯುಲರ್ ಆಗಿ ಇಸ್ಕಾನಲ್ಲಿ ಪರ್ಚೇಸ್ ಮಾಡ್ತೀನಿ. ಸೊ ದಿಸ್ ಒನ್ ಇಸ್ ವೆರಿ ವೆರಿ ಗುಡ್. ಆ್ಯಂಡ್ ಈ ಸರಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಸೊ ಅಲ್ಲಿಂದ ನಾನು ನಲ್ಲಿಕಾಯಿ ಎಣ್ಣೆ ತೊಗೊಂಡು ಬಂದಿದ್ದೀನಿ. ಸೊ ದಿಸ್ ಇಸ್ ಆಮ್ಲಾ ಆಯಿಲ್. ನಿಮಗೆ ಯಾವುದಾದ್ರೂ ಶಾಪಲ್ಲಿ ಕೇಳಿದ್ರು ನಿಮಗೆ ಇದು ಸಿಗುತ್ತೆ. ಆ್ಯಂಡ್ ಐ ಆಮ್ ಯೂಸಿಂಗ್ ಕೋಕೋನಟ್ ಆಯಿಲ್. ಯೂಶಲಿ ನಾನು ಗಾಣದಲ್ಲಿ ತೆಗೆದಿರೋ ಕೋಕೋನಟ್ ಆಯಿಲೇ ಯೂಸ್ ಮಾಡೋದು. ಈ ಸರಿ ಸಿನ್ಸ್ ನಾನು ಹೇಳ್ದಂಗೆ ಧರ್ಮಸ್ಥಳಕ್ಕೆ ಹೋಗಿದ್ದರಿಂದ ಅಲ್ಲಿ ಕೋಕೋನಟ್ ಆಯಿಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಧರ್ಮಸ್ಥಳ, ಕೇರಳ, ಗಾಣದಲ್ಲಿ ತೆಗೆದಿರೋ ಎಣ್ಣೆ, ದೀಸ್ ಕೋಕೋನಟ್ ಆಯಿಲ್ಸ್ ಆರ್ ರಿಯಲಿ ಗುಡ್. ಸೊ ಕೋಕೋನಟ್ ಆಯಿಲ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ದೆನ್ ಐ ಆಮ್ ಯೂಸಿಂಗ್ ಆಮಂಡ್ ಆಯಿಲ್. ಆಮಂಡ್ ಆಯಿಲ್ ನೀವು ಯಾವ ಬ್ರ್ಯಾಂಡದ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇನಿಷಿಯಲಿ ಐ ಟು ಯೂಸ್ ಬಜಾಜ್ ಆಲ್ಮಂಡ್ ಆಯಿಲ್. ಇವಾಗ ನಾನು ಪ್ಯಾರಾಶೂಟ್ ತೊಗೊಂಡು ಬಂದಿದ್ದೀನಿ ಸರಿ. ಅಗೇನ್ ದಿಸ್ ಒನ್ ಇಸ್ ಆಲ್ಸೋ ಗುಡ್. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್, 2 ಇಂಗ್ರೀಡಿಯೆಂಟ್ಸ್ ಆಯಿಲ್ ಜೊತೆ ಮಿಕ್ಸ್ ಮಾಡಲೇಬಾರ್ದು ಅನ್ನೋದು. ಸೊ ದಿಸ್ ಒನ್ ಇಸ್ ವೈಟಮಿನ್ ಇ ಕ್ಯಾಪ್ಸ್ಯೂಲ್. ಇದು ಬಂದು 200 mg, ಅದಕ್ಕೆ ನಾನು 1 ಸ್ಟ್ರಿಪ್ ತೊಗೊಂಡಿದ್ದೀನಿ. ಇದರದ್ದೇ ಗ್ರೀನ್ ಕಲರ್ ಕ್ಯಾಪ್ಸ್ಯೂಲ್ ಬರುತ್ತೆ. ಸೊ ಗ್ರೀನ್ ಕಲರ್ ಕ್ಯಾಪ್ಸ್ಯೂಲ್ ಬಂದು 100 mg, ಅದನ್ನು ನೀವು 2 ಸ್ಟ್ರಿಪ್ ತೊಗೋಬೇಕಾಗತ್ತೆ. ಆ್ಯಂಡ್ ಘೀ ಈಸ್ ವೆರಿ ವೆರಿ ಗುಡ್ ಫಾರ್ ಯುವರ್ ಸ್ಕ್ಯಾಲ್ಪ್. ಇದ್ರ ಇಂಟೇಕ್ ಕೂಡ ನಿಮ್ಮ ಹೇರ್ ಗ್ರೋತ್, ಹೇರ್ ಟೆಕ್ಸ್ಚರ್ ನೀವು ನೋಡ್ತಾ ಇರ್ಬೋದು. ಮೈ ಹೇರ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮೂತ್ ಆ್ಯಂಡ್ ಮ್ಯಾನೇಜಬಲ್. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ಇಂಟೇಕ್ ಆಫ್ ಘೀ. ಅದ್ರ ಜೊತೆಗೆ ನೀವು ಆಯಿಲಲ್ಲಿ ಕೂಡ ಯೂಸ್ ಮಾಡ್ತೀನಿ. ನಾನು ನಿಮಗೆ ಎಲ್ಲದ್ರದ್ದು ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಶೋ. ಫಸ್ಟ್ ನಾನು ಈ ಥರದ್ದು ಒಂದು ಯುಟೆನ್ಸಿಲ್ ತೊಗೋತಾ ಇದ್ದೀನಿ. ಸೊ ಆದಷ್ಟು ದೊಡ್ಡ ಯುಟೆನ್ಸಿಲ್ ತೊಗೊಳ್ಳಿ. ನನ್ನ ಹತ್ರ ಇರೋದ್ರಲ್ಲಿ ದಿಸ್ ಇಸ್ ದ ಬಿಗರ್ ಒನ್. ಸೊ ನಾನು ಇದಕ್ಕೆ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ಹಾಫ್ ಕಪ್ ಆಫ್ ಕಲಾಂಜಿ ಸೀಡ್ಸ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಮೇಥಿ ಸೀಡ್ಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ದೆನ್ ಇದು ಬಂದು ಲವಂಗ, ಕ್ಲೋವ್ಸ್, ಸೊ ರೋಸ್ಮೆರಿ. ಇದನ್ನು ನೀವು ಕಟ್ ಮಾಡಿ ಕೂಡ ಹಾಕ್ಬೋದು, ಸ್ಟೆಮ್ಸ್ ಸಮೇತನೇ ಹಾಕಿ. ಸೊ ನಾನು ಇದಿಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಹೈಬಿಸ್ಕಸ್ ಲೀವ್ಸ್ ಮತ್ತು ಹೈಬಿಸ್ಕಸ್ ಫ್ಲವರ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಐ ವಿಲ್ ಶೋ ಯು ಹೌ, ವಾಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಇದು ನಮ್ಮದು ಒಂದು ಬೆಡ್ ಫಾರ್ಮ್ ಆಗಿದೆ ಕೆಳಗಡೆ. ಇದೆಲ್ಲ ಇಂಗ್ರೀಡಿಯೆಂಟ್ಸು ನಾವು ವಿಲ್ ಸ್ಟಾರ್ಟ್ ಮಿಕ್ಸಿಂಗ್ ಲಿಕ್ವಿಡ್. ಇದು ಬಂದು ನನ್ನ ಮೆಜರ್ಮೆಂಟ್ ಕಪ್ ಆಗಿರುತ್ತೆ. ಸೊ ಇದರಲ್ಲಿ ನಾನು 1 ಕಪ್ ಆಫ್ ಕ್ಯಾಸ್ಟರ್ ಆಯಿಲ್ ತೊಗೋತೀನಿ.
ಅದಕ್ಕೆ ನೀವು ಫಾರ್ ಎವ್ರಿ 1 ಕಪ್ ಆಫ್ ಕ್ಯಾಸ್ಟರ್ ಆಯಿಲ್ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹೇಗೆ ಮಿಕ್ಸ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ಸ್ವಲ್ಪ ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಆಯಿಲ್ನ. ನೀವು ಇದಕ್ಕಿಂತ ಕಮ್ಮಿ ಮಾಡ್ತೀರಾ ಅಂದರೆ ಜಸ್ಟ್ ಚಿಕ್ಕದು ಮಾಡಿ ಕಪ್ನ. ನೀವು ನೋಡ್ತಾ ಇರ್ಬೋದು, ನಾನು ಈ ಕಪ್ಪಲ್ಲಿ ಒಂದು ಕಪ್ಗಿಂತ ಒಂದು ಚೂರು ಕಮ್ಮಿ ಕ್ಯಾಸ್ಟರ್ ಆಯಿಲ್ ತೊಗೋತಿದ್ದೀನಿ. ಈ ಕಪ್ ಆಮಂಡ್ ಆಯಿಲ್ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಈ ಬಾಟಲಲ್ಲಿ ಹಾಫ್ ತೊಗೊಂಡಿದ್ದೀನಿ. ಒಂದು 1/4 ಭಾಗದಷ್ಟು ನಾನು ಇಲ್ಲಿ ಆಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಹಾಗೆ ರಾ ಆಮಂಡ್ಸ್ ಕೂಡ ಹಾಕ್ಬೋದು. ಇದಕ್ಕೆ ನಾನು 1 ಫುಲ್ ಕಪ್ ಕೋಕೋನಟ್ ಆಯಿಲ್ ತೊಗೋತಾ ಇದ್ದೀನಿ. ಈ ಥರ ಆದಷ್ಟು 3 ಕಪ್ಸ್ ತೊಗೋತೀನಿ. ನೋಡ್ತಾ ಇರ್ಬೋದು, ಆಯಿಲ್ಸ್ ಆಲ್ರೆಡಿ ಇಟ್ ಇಸ್ ಸ್ಮೆಲ್ಲಿಂಗ್ ವೆರಿ ನೈಸ್. ಇದು ನಿಮಗೆ ಸ್ಟ್ರಾಂಗ್ ಸ್ಮೆಲ್ ತೀರಾ ತಡಿಯೋಕ್ಕಾಗಲ್ಲ, ಆ ಥರ ಸ್ಮೆಲ್ ಏನೂ ಬರಲ್ಲ. ಇಟ್ ವಿಲ್ ಬಿ ವೆರಿ ಕಾಮಿಂಗ್ ಆ್ಯಂಡ್ ರಿಫ್ರೆಶಿಂಗ್. ಈಗ ನಾನು ಇದಕ್ಕೆ ವೈಟಮಿನ್ ಇ ಕ್ಯಾಪ್ಸೂಲ್ಸ್ ತೊಗೋತಾ ಇದ್ದೀನಿ. ಸೊ ನೀವೇನು ಮಾಡಬೇಕು ಅಂತ ನೀವು ಕಟ್ ಮಾಡಿ ಅದ್ರ ಒಳಗಡೆ ಇರೋ ಆಯಿಲ್ಸ್ನ ಮಾತ್ರ ಇದಕ್ಕೆ ಹಾಕಬೇಕು. ದಿಸ್ ವಿಲ್ ಬಿ ಅ ಲಿಟಲ್ ಥಿಕ್ಕರ್ ಆಯಿಲ್. ಬಟ್ ಇದು ಕೂಡ ನಿಮ್ಮ ಹೇರ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟು. ಆಮ್ಲಾ ಆಯಿಲ್ ಎಕ್ಸ್ಟ್ರೀಮ್ಲಿ ಗುಡ್ ಫಾರ್ ಯುವರ್ ಹೇರ್ ಗ್ರೋತ್. ಆಮೇಲೆ ನಿಮ್ಮ ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು, ರೋಸ್ಮೇರಿ ಆಗಿರ್ಬೋದು, ಹೈಬಿಸ್ಕಸ್ ಲೀವ್ಸ್ ಆಗಿರ್ಬೋದು. ಹೈಬಿಸ್ಕಸ್ ಲೀವ್ಸ್ ಯೂಸ್ ಮಾಡೋದ್ರಿಂದ ಅಂತೂ ನಿಮ್ಮ ಹೇರ್ ಫ್ರಿಝಿನೆಸ್ ತುಂಬ ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ಇದು ಬಂದು ನಾನು ವರ್ಷಾನುಗಟ್ಲೆಯಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಆಲ್ಮೋಸ್ಟ್ ನಾನು ವೆನ್ ಐ ವಾಸ್ 16-17 ಆವಾಗಿಂದ ನಾನು ಈ ಥರ ಆಯಿಲ್ಸ್ ಎಲ್ಲ ಮಾಡಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ವಾಟ್ ವಿಲ್ ವರ್ಕ್, ವಾಟ್ ವಿಲ್ ನಾಟ್ ವರ್ಕ್ ಎಲ್ಲ ನೋಡಿ ಕಡೆಗೆ ಐ ಹ್ಯಾವ್ ಕಮ್ ಡೌನ್ ಟು ದಿಸ್ ಮೆನಿ ಇಂಗ್ರೀಡಿಯೆಂಟ್ಸ್. ಹೌದು, ಇಟ್ ವಿಲ್ ಟೇಕ್ ಲಿಟಲ್ ಬಿಟ್ ಆಫ್ ಟೈಮ್, ಬಟ್ ಟ್ರಸ್ಟ್ ಮೀ, ದಿಸ್ ವಿಲ್ ಆಲ್ ಬಿ ವರ್ತ್ ಇಟ್. ನೀವೇನು 1000, 1200, 1500 ಕೊಟ್ಬಿಟ್ಟು ಆಯಿಲ್ ತರ್ತೀರಾ, ಸೇಮ್ ಕೈಂಡ್ ಆಫ್ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ. ಸೊ ನನಗೆ ಪರ್ಸ್ನಲಿ ಐ ಲವ್ ಮೇಕಿಂಗ್ ಆಯಿಲ್. ತುಂಬ ಥೆರಪ್ಯೂಟಿಕ್ ಆಗಿರುತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಸೊ ಎಲ್ಲ ವೈಟಮಿನ್ ಇ ಕ್ಯಾಪ್ಸ್ಯೂಲ್ಸ್ನು ಕೂಡ ನೀವು ಇದೇ ಥರ ಓಪನ್ ಮಾಡಿ ಸ್ಕ್ವೀಸ್ ಮಾಡಿ. ಸೊ ನೀವು ಈ ಥರ ವೈಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಬೇಡ ಅಂತಂದರೆ ನಿಮಗೆ ವೈಟಮಿನ್ ಇದು ಕೂಡ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ರೋಸ್ಮೆರಿಗೆ ಆಲ್ಟರ್ನೇಟಿವ್ ನಿಮಗೆ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ. ಐ ವುಡ್ ಸೇ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ಗಿಂತ ಡ್ರೈಡ್ ರೋಸ್ಮೆರಿ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಈವನ್ ದಟ್ ವಿಲ್ ಗಿವ್ ಯು ವೆರಿ ಗುಡ್ ರಿಸಲ್ಟ್ಸ್. ಮತ್ತು ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡುವಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕೆ ಅಂತಂದರೆ ದಿಸ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಸೊ ಆದಷ್ಟು ಒಂದು 10 to 20 ಡ್ರಾಪ್ಸ್ ಹಾಕಿದ್ರೆ ಸಾಕಾಗುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ಇಫ್ ಯು ಆರ್ ಗೋನ್ ಟೇಕ್ ಅ ಸ್ಪೂನ್ ಮೆಷರ್ ಮಾಡಿ ನಂತರ ಸ್ಪೂನಲ್ಲಿ ಹಾಕ್ತೀರಾ ಅಂತಂದರೆ ಅಗೇನ್ ಯು ವಿಲ್ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಎಷ್ಟು ಯೂಸ್ ಮಾಡ್ತೀವಿ ಅಂತ. ಸೊ ನಾನಿಲ್ಲಿ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಆಲ್ಮೋಸ್ಟ್ ಲಿಟಲ್ ಬಿಟ್ ಹಾಫ್ ತನಕ ಆಗಿದೆ. ಸೊ ಈ ಹಾಫ್ ಆಯಿಲಿಗೆ ನಾನು ಈ ಥರದ್ದು 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಈ ಸ್ಪೂನಲ್ಲಿ ನಾನು ಹಾಫ್ ಸ್ಪೂನ್ ಅಷ್ಟು, ನಾನು ಹಾಫ್ಗಿಂತ ಒಂಚೂರು ಕಮ್ಮಿನೇ ಇದೆ, ಹಾಫ್ ಅಷ್ಟು ನಾನು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್. ಸೊ ಟೀ ಟ್ರೀ ಆಯಿಲ್ ಏನಕ್ಕೆ ಹಾಕ್ತೀವಪ್ಪ ಅಂತಂದರೆ ಟೀ ಟ್ರೀ ಆಯಿಲ್ ಇಸ್ ವೆರಿ ವೆರಿ ಗುಡ್ ಫಾರ್ ಯುವರ್ ಡ್ಯಾಂಡ್ರಫ್ ಆ್ಯಂಡ್ ಬಿಲ್ಡಪ್ಸ್ ಆಗುತ್ತಲ್ವ ಸ್ಕ್ಯಾಲ್ಪಲ್ಲಿ. ಸೊ ಫಾರ್ ದೀಸ್ ಥಿಂಗ್ಸ್ ಆ್ಯಂಡ್ ಆಲ್ ಸ್ಕ್ಯಾಲ್ಪ್ ಹೆಲ್ತಿಗೆ ನಿಮ್ಮ ಟೀ ಟ್ರೀ ಆಯಿಲ್ ಇಸ್ ವೆರಿ ಗುಡ್. ಸೊ ಇದಿಷ್ಟು ಮಾಡಿದ್ಮೇಲೆ ಇದನ್ನು ನೀವು ಯು ಕ್ಯಾನ್ ಲೆಟ್ ಇಟ್ ಸಿಟ್ ಫಾರ್ ಲೈಕ್ 10-15 ಮಿನಿಟ್ಸ್. ಆಮೇಲೆ ನೀವು ಬಾಯ್ಲ್ ಮಾಡೋಕ್ಕಿಡ್ಬೋದು. ಸೊ 1 ಟಿಪ್, ಬಾಯ್ಲ್ ಮಾಡುವಾಗ ಯಾವತ್ತೂ ಅಷ್ಟೇ ಎನಿ ಸಾರ್ಟ್ ಆಫ್ ಆಯಿಲ್ ಬಾಯ್ಲ್ ಮಾಡುವಾಗ ಅಂದರೆ ಹೇರ್ ಆಯಿಲ್ಸ್ ಡೈರೆಕ್ಟಾಗಿ ಸ್ಟೋವ್ ಮೇಲೆ ಇಡಬಾರ್ದು. ಈದರ್ ಯು ಹ್ಯಾವ್ ಟು ಯೂಸ್ ಡಬಲ್ ಬಾಯ್ಲಿಂಗ್ ಮೆಥಡ್, ಅಂದರೆ ಕೆಳಗಡೆ ನೀವು ಒಂದು ಪಾತ್ರೆಯಲ್ಲಿ ಬಿಸಿನೀರಿಟ್ಟು ಅದ್ರ ಮೇಲ್ಗಡೆ ಇದನ್ನು ಇಟ್ಟು ಯು ಹ್ಯಾವ್ ಟು ಬಾಯ್ಲ್ ಇಟ್. ಇಲ್ಲ ಅಂತಂದರೆ ಐ ಯೂಸ್ ಅ ವೆರಿ ನೈಸ್ ಟ್ರಿಕ್. ಅದು ಹೆಂಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ಬೋದು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋ ಬದಲು ವಿಲ್ ಗೋ ಬೈ ಸಮ್ ಹೇರ್ ಗ್ರೋತ್ ಆಯಿಲ್ಸ್ ಅಂತ. ಆನೆಸ್ಟಾಗಿ ಹೇಳಬೇಕು ಅಂದರೆ ತುಂಬ ಹೇರ್ ಗ್ರೋತ್ ಆಯಿಲ್ಸ್ ಅಲ್ಲಿ ಮಿನರಲ್ ಆಯಿಲ್ಸ್ ಈ ಥರದ್ದೆಲ್ಲ ಇರುತ್ತೆ. ಸೊ ದೋಸ್ ಆರ್ ವೆರಿ ಬ್ಯಾಡ್ ಫಾರ್ ಯುವರ್ ಸ್ಕ್ಯಾಲ್ಪ್. ಆದಷ್ಟು ಆಯಿಲ್ಸ್ನ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ, ಬಿಕಾಸ್ ದಿಸ್ ಆರ್ ವೆರಿ ನ್ಯಾಚುರಲ್ಸ್ ಆ್ಯಂಡ್ ಯು ನೋ ವಾಟ್ ಇಂಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿದ್ದೀರಾ ಅಂತ. ಆ್ಯಂಡ್ ನ್ಯಾಚುರಲ್ ಆಯಿಲ್ಸ್ ಆರ್ ಆಲ್ವೇಸ್ ಬೆಟರ್ ದೆನ್ ಸ್ಟೋರ್ ಬಾಟ್ ಒನ್ಸ್. ಮತ್ತು ಇನ್ನೊಂದು ಡಿಸ್ಕ್ಲೇಮರ್ ಏನಪ್ಪ ಅಂದರೆ ಇದನ್ನು ನೀವು ಆದಷ್ಟು ಬರೀ ನಿಮ್ಮ ಸ್ಕ್ಯಾಲ್ಪ್ಗೆ ಹಾಕಿ, ಬಿಕಾಸ್ ದಿಸ್ ವಿಲ್ ಬಿ ಅ ಲಿಟಲ್ ಹೆವಿಯರ್ ಆಯಿಲ್ಸ್. ಸೊ ನೀವು ಹೇರ್ಸ್ಗೆ ಹಾಕೋದ್ರಿಂದ ಹೇರ್ಸ್ ವೇ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತೀನಿ. ಫಾರ್ ಹೇರ್ ಲೆಂತ್ ನಾನು ಐ ಯೂಸ್ ಲೈಕ್ ರೆಗ್ಯುಲರ್ ಆಲ್ಮಂಡ್ ಆಯಿಲ್, ಇಲ್ಲ ಬೇಬಿ ಆಯಿಲ್ಸ್ ಆಲ್ಸೋ ಯು ಕ್ಯಾನ್ ಯೂಸ್. ಸೊ ಇದನ್ನು ಮಾಡ್ಬೋದು. ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂತಂದರೆ
ಇದಕ್ಕೆ ಕೋಕೋನಟ್ ಆಯಿಲ್ ನಾವೇನು 3 ಕಪ್ಸ್ ಹಾಕಿದ್ದೀವಿ, ಬೇರೆ ಎಲ್ಲ ಒನ್ ಹಾಫ್ ಅ ಕಪ್ 1 ಕಪ್ ಹಾಕಿ ಕೋಕೋನಟ್ ಆಯಿಲ್ ಏನು 3 ಕಪ್ಸ್ ಹಾಕಿದ್ದೀವಿ. ನೀವು ಕೋಕೋನಟ್ ಆಯಿಲ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. 3 ಕಪ್ಸ್ ಹಾಕೋ ಕಡೆ ಯು ಕ್ಯಾನ್ ಯೂಸ್ ಇಟ್ 6 ಕಪ್ಸ್ ಹಾಕಿ ಅದನ್ನು ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಹೇರ್ಸ್. ಸೊ ಥರ ಜಾಸ್ತಿ ಹೆವಿ ಇರಲ್ಲ ಆ್ಯಂಡ್ ಇಟ್ ವಿಲ್ ಸ್ಟಿಲ್ ಹ್ಯಾಸ್ ದ ಗುಡ್ನೆಸ್ ಇನ್ ಎವ್ರಿಥಿಂಗ್. ಐ ಲೈಕ್ ಟು ಯೂಸ್ 2 ಆಯಿಲ್ಸ್. ನಾನು ಆದಷ್ಟು ಇಲ್ಲಾಂದರೆ ಯು ಕ್ಯಾನ್ ಯೂಸ್ ಓನ್ಲಿ ಕೋಕೋನಟ್ ಆಯಿಲ್ ಫಾರ್ ಯುವರ್ ಹೇರ್ ಲೆಂತ್ ಆಲ್ಸೋ. ಹೇರ್ ಲೆನ್ಸ್ಗೆ ಜಾಸ್ತಿ ನಿಮಗೆ ಈ ಥರ ಹರ್ಬಲ್ ಆಯಿಲ್ಸ್ ಎಲ್ಲ ಬೇಕಾಗಲ್ಲ, ಬಿಕಾಸ್ ನಿಮ್ಮ ಸ್ಕ್ಯಾಲ್ಪಲ್ಲಿ ಗ್ರೋತ್ ಆಗೋದು. ದೀಸ್ ಆರ್ ಯುವರ್ ಓಲ್ಡರ್ ಹೇರ್ಸ್. ಸೊ ಇದಕ್ಕೆ ನೀವೇನಿದ್ರು ಬರೀ ಕಂಡೀಷ್ನಿಂಗ್ ಮಾಡಿ. ನಾನು ಬಂದು ಇಲ್ಲಿ ಕಬ್ಬಿಣದ್ದು ಹೆಂಚಿಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಸೊ ನಾನೇನು ಮಾಡ್ತೀನಿ, ಆಯಿಲ್ಸ್ನ ಇದ್ರ ಮೇಲೆ ಇಡ್ತೀನಿ. ಸೊ ಇದ್ರ ಮೇಲೆ ಇಡೋದ್ರಿಂದ ಡಿರೆಕ್ಟಾಗಿ ಹೀಟ್ ಕೂಡ ಆಯಿಲ್ಗೆ ಟಚ್ ಆಗಲ್ಲ ಆ್ಯಂಡ್ ಇದ್ರದ್ದು ಬಾಯ್ಲಿಂಗ್ ಪ್ರಾಸೆಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಯಾವಾಗಲೂ ಅಷ್ಟೇ ನೀವು ಈ ಆಯಿಲ್ ಮಾಡುವಾಗ ನೋಡಬೇಕು, ದ ಗ್ಯಾಪ್ ಬಿಟ್ವೀನ್ ದ ಟಾಪ್ ಆಫ್ ದ ಇದು ಲಿಡ್ ಏನಿರುತ್ತೆ ಮತ್ತು ಆಯಿಲಿಗೂ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕೆಂದರೆ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಅದು ಮೇಲ್ ಬಂದು ಮೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಟೇಕ್ ಅ ವೈಡರ್ ಬಿಗರ್ ಸಾರ್ಟ್ ಆಫ್ ಅದಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಸ್ಟಿರ್ ಕೊಡಿ, ಕೆಳಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ದೀನಿ. ಸೊ ನಾನು ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ, ಬಿಕಾಸ್ ನೀವು ನೋಡ್ತಾ ಇರ್ಬೋದು, ನಾನು ಆವಾಗಲೇ ತೋರಿಸ್ದಂಗೆ ದ ಫ್ರಾತ್ ಇಸ್ ಕಮ್ಮಿಂಗ್ ಆಗ. ಸ್ಟೋವಿಂದ ಕೆಳಗೆ ತೆಗೆದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಹಾಟ್. ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಹ್ಯಾಂಡಲಿಂಗ್ ದಿಸ್ ಮಚ್ ಆಫ್ ಅ ಹಾಟ್ ಆಯಿಲ್. ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಹೈಬಿಸ್ಕಸ್ ಹಾಕ್ತಾಯಿದ್ದೀನಿ. ಸೊ ಹೈಬಿಸ್ಕಸ್ ಮತ್ತು ಹೈಬಿಸ್ಕಸ್ ಲೀವ್ಸ್ ಎರಡನ್ನೂ ನಾನು ಈ ಟೈಮಲ್ಲಿ ಈ ಆಯಿಲಿಗೆ ಹಾಕ್ತಾಯಿದ್ದೀನಿ. ಹೈಬಿಸ್ಕಸ್ ಫ್ಲವರ್ ಮತ್ತು ಹೈಬಿಸ್ಕಸ್ ಲೀವ್ಸ್ ಎರಡೂ ಹಾಕಿದ್ದೀನಿ ಈ ಮೊಮೆಂಟಲ್ಲಿ. ತಿರ್ಗಾ ಇದೇ ಪ್ಯಾನ್ ಮೇಲೆ ಇವಾಗ ಇದನ್ನು ತಿರ್ಗಾ ಇದೇ ಪ್ಯಾನಲ್ಲಿ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಯಾವುದೇ ಥರದ ಹೀಟ್ ಕೊಡ್ತಿಲ್ಲ. ಇದ್ರದ್ದೇನು ಆಲ್ರೆಡಿ ಇದ್ರದ್ದೇನು ಹೀಟ್ ಇದೆಯೋ ಅದರಲ್ಲೇ ನಾನು ಇದನ್ನು ಇನ್ಫ್ಯೂಸ್ ಆಗಕ್ಕೆ ಬಿಡ್ತಾ ಇದ್ದೀನಿ. ಸೊ ನಾನು ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಐ ವಿಲ್ ಟ್ರೈ ಟು ಕೀಪ್ ಇಟ್ ಓವರ್ ನೈಟ್. ಪೂರ್ತಿ ನೈಟ್ ಇದು ಪೂರ ಆಯಿಲ್ ಇನ್ಫ್ಯೂಸ್ ಆಗೋ ತನಕ ಇಟ್ಬಿಟ್ಟು ಆಮೇಲೆ ಐ ವಿಲ್ ಸ್ಟ್ರೇನ್ ಇಟ್ ಟು ದ ಬಾಟ್ಲಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಈ ಹೇರ್ ಆಯಿಲ್ ರೋಟೀನ್ ಆ್ಯಂಡ್ ನಿಮ್ಮ ರಿಸಲ್ಟ್ಸ್ ಹೇಗಿತ್ತು ಅಂತ ಕೂಡ ನನಗೆ ಹೇಳಿ. ದಿಸ್ ಇಸ್ ವೆರಿ ವೆರಿ ಸೇಫ್ ಆ್ಯಂಡ್ ಆಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸೊ ನೀವು ಇದಕ್ಕೆ ಸನ್ಫ್ಲವರ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು, ಆಮೇಲೆ ಇದು ಸೆಸಮಿ ಸೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಅದರದ್ದು ಆಯಿಲ್ಸ್ ಕೂಡ ಆ್ಯಡ್ ಮಾಡ್ಬೋದು, ಸೆಸಮಿ ಆಯಿಲ್ ಆಲ್. ನೀವೇನು ಬಿಕಾಸ್ ಎವ್ರಿಥಿಂಗ್ ಇಸ್ ನ್ಯಾಚುರಲ್ ಆ್ಯಂಡ್ ಯು ನೋ ವಾಟ್ ಸೂಟ್ಸ್ ಯುವರ್ ಹೇರ್. ಸೊ ನೀವು ಇದು ಎರಡನ್ನ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಫಾರ್ ಮೋರ್ ಆ್ಯಡೆಡ್ ಬೆನಿಫಿಟ್ಸ್. ಆ್ಯಂಡ್ ಎಲ್ಲರೂ ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಇಫ್ ಯು ಗೆಟ್ ಎನಿ ಸಾರ್ಟ್ ಆಫ್ ರಿಸಲ್ಟ್ಸ್. ಮಿನಿಮಮ್ ನಿಮಗೆ 6 ಮಂತ್ಸ್ ಬೇಕಾಗುತ್ತೆ. ನೀವು 1 ಬ್ಯಾಚ್ ಮಾಡಿದ್ರೆ ಆಲ್ಮೋಸ್ಟ್ 6 ಮಂತ್ಸ್ ಯೂಸ್ ಮಾಡ್ಬೋದು. ಸೊ ಈ ಹೇರ್ ಆಯಿಲ್ನ ನೀವು 1 or 2 ಇನ್ ಅ ವೀಕ್ ಯೂಸ್ ಮಾಡೋದ್ರಿಂದ ಯು ಗೆಟ್ ಬೆಟರ್ ರಿಸಲ್ಟ್ಸ್. ಸೊ 2 ಸರಿ ನೀವು ಈ ಹೇರ್ ಆಯಿಲ್ನ ಎವ್ರಿ ವೀಕ್ ಯೂಸ್ ಮಾಡೋದ್ರಿಂದ ನೈಟ್ ಹಾಕಿ ಮಾರ್ನಿಂಗ್ ವಾಶ್ ಮಾಡಿ, ದಟ್ ಇಸ್ ಮೋರ್ ದೆನ್ ಇನಫ್. ನೀವು ಇದನ್ನು ಯೂಸ್ ಮಾಡೋದ್ರಿಂದ ಯು ವಿಲ್ ಡೆಫಿನೆಟ್ಲಿ ಗೆಟ್ ಬೆನಿಫಿಟ್ಸ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಾಮೆಂಟ್ಸಲ್ಲಿ ಹೇಳಿ. ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಕಾಮೆಂಟ್ಸ್. And until next time, stay tuned, take care, bye. I love you guys and take care. Take care of your health, take care of your body, take care of your skin. I wish you guys a very happy, healthy hairs.